ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUC ಸಿನಾಪ್ಸಿಸ್ ಪಾರ್ಟ್ 1 NCERT ಫಿಸಿಕ್ಸ್ ಫುಲ್ ಕವರ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಂಗ್ ಆಗುತ್ತೆ ವಿಡಿಯೋ, ಸೊ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ಕಂಪ್ಲೀಟಾಗಿ ನೋಡಿ, ಎಲ್ಲ ಸಿನಾಪ್ಸಿಸ್ ಕವರ್ ಮಾಡ್ತೀನಿ, ಎಲ್ಲ ಫಾರ್ಮುಲಾಸ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್. ಸೊ ಇದು ಫಿಸಿಕಲ್ ವರ್ಲ್ಡ್ ನೆಗ್ಲೆಕ್ಟ್ ಮಾಡ್ಬೋದು, KCETಗೆ ಏನು ಕ್ವಶನ್ಸ್ ಬರಲ್ಲ ಇದರಿಂದ. ಬಟ್ ಇಂಪಾರ್ಟೆಂಟ್ ಇದರಲ್ಲಿ ಗ್ರಾವಿಟೇಷನಲ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ರೇಂಜ್ ಏನಿದೆ, ಶಾರ್ಟ್ ರೇಂಜ್ ಫೋರ್ಸ್ ಇದೆ ಆರ್ ಲಾಂಗ್ ರೇಂಜ್ ಫೋರ್ಸ್, ಅದು ನೆನಪಿಟ್ಕೋಬೇಕು. ಸೊ ಮತ್ತೇನು ಕೇಳಲ್ಲ ಇದರಿಂದ ಜಾಸ್ತಿ. ಸೊ ನೆಕ್ಸ್ಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಿಂದ ಕ್ವಶನ್ ಬರುತ್ತೆ, ಎರರ್ ಬೇಸ್ಡ್ ಕ್ವಶನ್ ಬರುತ್ತೆ, ಹೇಳ್ತೀನಿ ನೋಡಿ. ಸೊ ಎರರ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ, ವಾಲ್ಯೂಮ್ ಆಫ್ ಸ್ಪಿಯರ್ 4/3 πr³, ಥಿಕ್ನೆಸ್ ಅಂದರೆ ಡೆನ್ಸಿಟೀಸ್ ಮಾಸ್ ಬೈ ವಾಲ್ಯೂಮ್. ಮೇನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೆಸನ್ ಎರರ್ಸಿಂದ. ಸೊ ಪರ್ಸೆಂಟೇಜ್ ಎರರ್ ಕೇಳಿದ್ರೆ ಇಲ್ಲಿ ನೋಡಬೇಕು ನೀವು, ಪರ್ಸೆಂಟೇಜ್ ಎರರ್ ಕೇಳಿದ್ರೆ ΔA/A ಇಂಟು 100%. ನಾನು ಆಲ್ರೆಡಿ ಕ್ವಶನ್ ಮಾಡಿಸಿದ್ದೀನಿ. ಎರರ್ ಕ್ವಶನ್ಸ್ ಹೇಗೆ ಮಾಡಬೇಕಂದ್ರೆ ಆಲ್ರೆಡಿ ಕ್ವಶನ್ಸ್ ಮಾಡಿಸಿದ್ದೀನಿ, ಇನ್ನೂ ವೀಡಿಯೋಸ್ ಮಾಡ್ತೀನಿ, ಡೋಂಟ್ ವರಿ. ಸೊ x = A + B. ಎರರ್ ಯಾವಾಗಲೂ ಪ್ಲಸ್ ಮಾಡಬೇಕಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಎರರ್ ಯಾವಾಗಲೂ ಪ್ಲಸ್ ಮಾಡಬೇಕು, ΔA + ΔB. ಮತ್ತು ನೆಗೆಟಿವ್ ಕೊಟ್ರೇನು, A - B ಕೊಟ್ರೇನು ಯಾವಾಗಲೂ ಪ್ಲಸ್ ಮಾಡಬೇಕು, ಇಂಟು ಕೊಟ್ರೇನು ಪ್ಲಸ್ ಮಾಡಬೇಕು, ಡಿವೈಡ್ ಫ್ರ್ಯಾಕ್ಷನ್ ಕೊಟ್ರೇನು ಪ್ಲಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಫ್ x = A/n, ದೆನ್ ಮ್ಯಾಕ್ಸಿಮಮ್ ಫ್ರ್ಯಾಕ್ಷನಲ್ ಎರರ್ ಏನಿಲ್ಲ, n ಇದು ಏನು ಪವರ್ ಇರುತ್ತಲ್ಲ, ಇದು ಇಲ್ಲಿ ಶಿಫ್ಟ್ ಮಾಡಬೇಕು ಮತ್ತು ಅದ್ರದ್ದು ಪರ್ಸೆಂಟೇಜ್ ಎರರ್ ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ x = A/P B/Q / C/R, ದೆನ್ ಮ್ಯಾಕ್ಸಿಮಮ್ ಫ್ರ್ಯಾಕ್ಷನಲ್ ಎರರ್ ಏನಿಲ್ಲ, ಪವರ್ ಏನಿರುತ್ತೆ ಎದುರುಗಡೆ ಶಿಫ್ಟ್ ಮಾಡಬೇಕು, ಶಿಫ್ಟ್ ದಿ ಪವರ್ ಮತ್ತು ಅದರದ್ದು ಎರರ್ ಪ್ಲಸ್. ಸೇಮ್ ಅದೇ ಕ್ಯೂದು ಪವರ್ ಇದೆ Q, ಸೊ ಪವರ್ ಶಿಫ್ಟ್ ಮಾಡಿ ಮತ್ತು ಎರರ್ ಇದು ಮಾಡಿ. ಸೇಮ್ ಡಿನಾಮಿನೇಟರ್ ಕೂಡ, ಅಂದರೆ ಡಿನಾಮಿನೇಟರ್ ಆದರೆ ಇದ್ದರೂ ಮೈನಸ್ ಮಾಡಬಾರ್ದು, ಪ್ಲಸ್ಸೇ ಮಾಡಬೇಕು. ಸೇಮ್ ಪ್ಲಸ್ ಮಾಡಿ, ಪವರ್ R ಇದೆ, ಸೊ ಅದರದ್ದು ಫ್ರ್ಯಾಕ್ಷನ್ ಅಂದರೆ ಅದರದ್ದು ಎರರ್. ಸೊ P∆A/R ಪ್ಲಸ್ Q∆B/B ಪ್ಲಸ್ R ∆C/C ಇಂಟು 100% ಮಾಡಿದ್ರೆ ಎರರ್ ಬರುತ್ತೆ. ನಾನು ಕ್ವಶನ್ ಮಾಡಿಸ್ತೀನಿ, ಡೋಂಟ್ ವರಿ. ಮತ್ತು ಇದು ಕನ್ವರ್ಜನ್ ಯೂಸ್ಡ್, ಇವು ಬೇಸಿಕ್ ಕನ್ವರ್ಜನ್ಸ್ ಇದ್ದಾವೆ. ಇದರಲ್ಲಿ ಇಂಪಾರ್ಟೆಂಟ್ 1 Newton = 10⁵ ಡೈನ್ಸ್ ಇಂಪಾರ್ಟೆಂಟ್ ಇದೆ. ಮತ್ತು 1 Angstrom = 10⁻⁻10 ಮೀಟರ್ಸ್. 1 AMU = 1.6 × 10⁻⁻27 kg. ಈ ಥರ ಇದ್ದಾವೆ, ನೆನಪಿಟ್ಕೋಬೇಕು, ಬೇಸಿಕ್ಸ್ ಇದ್ದಾವೆ ಇವು. ನೆಕ್ಸ್ಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಬೇಸಿಕ್ ಚಾಪ್ಟರ್ ಇದೆ. ಸೊ ಫಸ್ಟ್ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ನೋಡಿ, ಸ್ಪೀಡ್ = ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್, ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ವೆಲಾಸಿಟಿ ಇಸ್ ಡಿಸ್ಟೆನ್ಸ್ ಬೈ ಟೈಮ್. ಎವ್ರೇಜ್ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೋಟಲ್ ಟೈಮ್ ಟೇಕನ್ ಅಷ್ಟೇ. ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಂಟರ್ವಲ್. ಮತ್ತು ಸೇಮ್ ಎವ್ರೇಜ್ ವೆಲಾಸಿಟಿ ಕೂಡ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೊಟ್ಟರೆ ಏನಿಲ್ಲ, ಒಂದು ಇಕ್ವೇಷನ್ ಕೊಡ್ತಾರೆ ಡಿಸ್ಟೆನ್ಸ್ದು, ಅದಕ್ಕೆ ಡೆರಿವೇಟಿವ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ ಎಟ್ ಸಮ್ ಟೈಮ್ ಅಂತ ಹೇಳ್ಬೋದು. ಎಕ್ಸಲರೇಷನ್ ನೋಡಿ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಇವು ಬೇಸಿಕ್ ಫಾರ್ಮುಲಾ ಇದ್ದಾವೆ, ಇದ್ರ ಡೈಮೆನ್ಷನ್ ಫಾರ್ಮುಲಾ ಬರಬೇಕು ನಿಮಗೆ. ಎವರೇಜ್ ಎಕ್ಸಲರೇಷನ್ ಕೂಡ ಸೇಮ್, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಏನಿಲ್ಲ, ಡಿಸ್ಟೆನ್ಸ್ ಕೊಟ್ಟರೆ 2 ಸಲ ಡೆರಿವೇಟಿವ್ ಮಾಡಿದ್ರೆ ಬರುತ್ತೆ, ಆರ್ ಎಲ್ಸ್ ವೆಲಾಸಿಟಿ ಕೊಟ್ಟರೆ 1 ಸಲ ಡೆರಿವೇಟಿವ್ ಮಾಡಿದ್ರೆ ಬರುತ್ತೆ. ಈಕ್ವೇಷನ್ ಆಫ್ ಮೋಷನ್ ಫಾರ್ ಯೂನಿಫಾರ್ಮ್ಲಿ ಎಕ್ಸೈಟೆಡ್, ಇವು 3 ಬೇಸಿಕ್ ಈಕ್ವೇಷನ್ಸ್ ಇದ್ದಾವೆ. V = U + AT, U² - V² - U² = 2AS. V average ಇದು ಶಾರ್ಟ್ಕಟ್ ಫಾರ್ಮುಲಾ ಇದೆ, ನೋಟ್ ಡೌನ್ ಮಾಡ್ಕೋಬೇಕು. V average = U + V/2. ಮತ್ತು ಇದು ಫಾರ್ಮುಲಾ ನೋಡಿ, S = UT + ½ AT² ಬೇಸಿಕ್ ಫಾರ್ಮುಲಾ, ಇದು ಇಂಪಾರ್ಟೆಂಟ್ ಶಾರ್ಟ್ಕಟ್ ಫಾರ್ಮುಲಾ. SN = U + A/2 × 2n - 1, ವೇರ್ V is the ಫೈನಲ್ ವೆಲಾಸಿಟಿ, U is the ಇನಿಷಿಯಲ್ ವೆಲಾಸಿಟಿ, A is the ಎಕ್ಸಲರೇಷನ್. ಮತ್ತು SN ಏನಂದರೆ ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್. ಕ್ವಶನಲ್ಲಿ ಏನಾದರೂ ಹೇಳಿದ್ರೆ ಡಿಸ್ಟೆನ್ಸ್ ಕವರ್ಡ್, ಫೈಂಡ್ ದಿ ಡಿಸ್ಟೆನ್ಸ್ ಕವರ್ಡ್ ಇನ್ 10th ಸೆಕೆಂಡ್ ಆರ್ nth ಸೆಕೆಂಡ್ ಕೇಳಿದ್ರೆ ಇದು ಫಾರ್ಮುಲಾ ಯೂಸ್ ಮಾಡಬೇಕು. U + A/T × 2n - 1. n ಅಂದರೆ ಫಾರ್ ಎಕ್ಸಾಂಪಲ್ 9 ಕೊಟ್ಟರೆ n ಜಾಗದಲ್ಲಿ 9 ಹಾಕಬೇಕು. ಸೊ A is ಎಕ್ಸಲರೇಷನ್, U is ಇನಿಷಿಯಲ್ ವೆಲಾಸಿಟಿ. ಮತ್ತು these equations are not valid if acceleration is non-uniform, the most important point. ಇದು ಈಕ್ವೇಷನ್ಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಎಕ್ಸಲರೇಷನ್ ಯೂನಿಫಾರ್ಮ್ ಇದ್ದಾಗ ಅಷ್ಟೇ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಈಕ್ವೇಷನ್ಸ್ ಆಫ್ ಮೋಷನ್ ಫಾರ್ ಎ ಬಾಡಿ ಅಂಡರ್ ಗ್ರಾವಿಟಿ ಏನಿಲ್ಲ, V = U + A ಜಾಗದಲ್ಲಿ G ಆಗಬೇಕು. ಇಲ್ಲಿ A ಜಾಗದಲ್ಲಿ ಎಕ್ಸಲರೇಷನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬರುತ್ತೆ. ಮತ್ತು ಸೇಮ್ S ಜಾಗದಲ್ಲಿ ಹೈಟ್ ಬರುತ್ತೆ H. S = UT + ½ AT², ಇಲ್ಲಿ H = UT + ½ GT² ಬರುತ್ತೆ. ಸೊ ನೆಕ್ಸ್ಟ್
ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಫಾರ್ಮುಲಾ ನೋಡಿ, ವಿ ಸ್ಕ್ವೇರ್ ಇಸ್ ಇಕ್ವಲ್ಸ್ ಟು ಯು ಸ್ಕ್ವೇರ್, ಅದೇ ಸೇಮ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಟು 2as, ಎ ಜಾಗದಲ್ಲಿ ಜಿ, ಎಸ್ ಜಾಗದಲ್ಲಿ ಎಚ್, ಮತ್ತು ಹೈಟ್ ಇನ್ ಎನ್ ಸೆಕೆಂಡ್ ಇಲ್ಲೂ ಕೂಡ ಎಚ್ ಇಸ್ ಇಕ್ವಲ್ಸ್ ಟು ಎಚ್ ಎನ್ ಇಸ್ ಇಕ್ವಲ್ಸ್ ಟು ಯು ಪ್ಲಸ್ ಹಾಫ್ ಇಂಟು ಜಿ ಇಂಟು 2n-1. ಅಲ್ಲಿ ಜಿ ಜಾಗದಲ್ಲಿ ಎ ಇತ್ತು, ಇಲ್ಲಿ ಜಿ ಇದೆ ಅಷ್ಟೇ, ನೋ ಡಿಫ್ರೆನ್ಸ್. ಮತ್ತು ರಿಲೇಟಿವ್ ವೆಲಾಸಿಟಿ ಇಂಪಾರ್ಟೆಂಟ್ ಇದೆ. ವಿ ಎ ಬಿ ಕೊಟ್ಟರೆ ವಿ ಎ ಮೈನಸ್ ವಿ ಬಿ ಮಾಡಬೇಕು ವೆಕ್ಟರ್ ಕ್ವಾಂಟಿಟಿ, ಆರ್ ಎಲ್ಸ್ ವಿ ಬಿ ಎ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಆಬ್ಜೆಕ್ಟ್ ಕೇಳಿದ್ರೆ 1 - 2 ಮಾಡಬೇಕು. ವೆಲಾಸಿಟಿ ಅಂದರೆ ಎ ಬಿ ಕೊಟ್ಟರೆ ಎ ಮೈನಸ್ ಬಿ, ಬಿ ಎ ಕೊಟ್ಟರೆ ಬಿ ಮೈನಸ್ ಎ. ಮತ್ತು ಏರಿಯಾ ಅಂಡರ್ ವೆಲಾಸಿಟಿ ಗ್ರಾಫ್ ಕ್ವಶನ್ಸ್ ಕೊಟ್ಟರೆ ಹೇಗೆ ಮಾಡಬೇಕಂದ್ರೆ, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಕರ್ವ್ ಆ್ಯಂಡ್ ಟೈಮ್ ಆಕ್ಸಿಸ್ ಗಿವ್ಸ್ ದಿ ಡಿಸ್ಪ್ಲೇಸ್ಮೆಂಟ್. ಅಂದರೆ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಕೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಹೇಗೆ ಹುಡುಕ್ತೀರಾ ಅದ್ರದ್ದು ಏರಿಯಾ ಫೈಂಡ್ ಮಾಡಬೇಕು, ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಏರಿಯಾ ಅಂಡರ್ ವಿ ಟಿ ಕರ್ವ್ ಆ್ಯಂಡ್ ಟೈಮ್ ಆಕ್ಸಿಸ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಮತ್ತು ಇಫ್ ಎ ಬಾಡಿ ಫಾಲ್ಸ್ ಫ್ರೀಲಿ ಡಿಸ್ಟೆನ್ಸ್ ಕವರ್ಡ್ ಬೈ ಇಟ್ ಇನ್ ಇದು ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ಇದೆ, ನೆನಪಿಟ್ಕೋಬೇಕು. 1:3:5:7 ಅಂತ ಫ್ರೀಲಿ ಫಾಲಿಂಗ್ ಬಾಡಿಯಲ್ಲಿ ಬರುತ್ತೆ ಇದು. ಮತ್ತು ಇಫ್ ಎ ಬಾಡಿ ಇಸ್ ಥ್ರೋನ್ ವರ್ಟಿಕಲಿ ವಿತ್ ಆನ್ ಇನಿಷಿಯಲ್ ವೆಲಾಸಿಟಿ ಯು, it takes u/g second to reach maximum height and u/g second to return if air resistance is negligible. ಇದು ಸಿನಾಪ್ಸಿಸ್ ಇಂಪಾರ್ಟೆಂಟ್ ಇದೆ, ಟಿಕ್ ಮಾಡಿದ್ದೀನಿ, ಓದ್ಕೋಬೇಕು ನೀವು ಇದೆಲ್ಲ. ಇಫ್ ಏರ್ ರೆಸಿಸ್ಟೆನ್ಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಇಸ್ ಕನ್ಸಿಡರ್ ದಿ ಟೈಮ್ ಟೇಕನ್ ಬೈ ದಿ ಬಾಡಿ ಟು ರೀಚ್ ಮ್ಯಾಕ್ಸಿಮಮ್ height is less than ದಿ ಟೈಮ್ ಟೇಕನ್. ಇದು ಬೇಸಿಕ್ ಇದೆ, ಇದು ಏನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಟಿಕ್ ಹಾಕಿದ್ದೀನಿ, ಅವು ಓದ್ಕೋಬೇಕು ನೀವು, ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ಇಂಪಾರ್ಟೆಂಟ್ ಯಾವ್ಯಾವಿದೆ ಎಲ್ಲ ಹೇಳ್ತೀನಿ, ಸೊ ಎಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಮೋಷನ್ ಇನ್ ಎ ಪ್ಲೇನ್ ನೋಡಿ, ಫಸ್ಟ್ ಮೋಷನ್ ಇನ್ ಎ ಪ್ಲೇನಲ್ಲಿ ಇದು ಪ್ಯಾರಲೋಗ್ರಾಮ್ ಲಾ ಬರುತ್ತೆ, ವೆಕ್ಟರ್ ಎಡಿಷನ್. ಆರ್ ಇಸ್ ಇಕ್ವಲ್ಸ್ ಟು ರಿಸಲ್ಟೆಂಟ್ ಹೇಗೆ ಫೈಂಡ್ ಮಾಡ್ತೀರಾ, √a² + b² + 2ab + cos θ. ಮತ್ತು ಆ್ಯಂಗಲ್ ಕೇಳಿದಾಗ b sin θ / a + b cos θ, ಇದು ಬೇಸಿಕ್ ಫಾರ್ಮುಲಾ ಇದೆ. ಮತ್ತು ಡಾಟ್ ಪ್ರಾಡಕ್ಟ್ ನಿಮ್ಗೆಲ್ಲರಿಗೂ ಗೊತ್ತು, a.b ಅಂದರೆ ab cos θ ಬರುತ್ತೆ. ಸೊ ಡಾಟ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್ ಎಲ್ಲ ಗೊತ್ತು ನಿಮಗೆ, ಸೊ ಆಲ್ರೆಡಿ ವೆಕ್ಟರ್ಸಲ್ಲಿ ಕಲ್ತಿರ್ತೀರ. ಮತ್ತು i.i = j.j = k.k 1 ಇರುತ್ತೆ. ಮತ್ತು ಡಿಫ್ರೆಂಟ್ ಆ್ಯಂಗಲ್ ಕೊಟ್ಟಾಗ 0 ಆಗುತ್ತೆ, ಬಿಕಾಸ್ 90 cos 90 0 ಇರುತ್ತೆ, ಸೊ 0 ಆಗುತ್ತೆ. cos 0 1 ಇರುತ್ತೆ, ಸೊ i.i 1 ಆಗುತ್ತೆ. ಸೊ ಇದು ಬೇಸಿಕ್ಸ್ ಇದ್ದಾವೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್, ಇಲ್ಲಿ sin θ ಬರುತ್ತೆ, n ಬರುತ್ತೆ, ಯೂನಿಟ್ ವೆಕ್ಟರ್. a × b = -b × a. ಸೊ ಇವು ಬೇಸಿಕ್ಸ್ ಫಾರ್ಮುಲಾ. ಇಲ್ಲಿ i × i = 0 ಆಗುತ್ತೆ, ಬಿಕಾಸ್ sin 0 is 0. ಇಲ್ಲಿ i × j = 1 k ಆಗುತ್ತೆ, ಸಾರಿ. ಸೊ k ಸೈಕ್ಲಿಕ್ ಆರ್ಡರ್ ಇರೋದು i × j, k j × k, i j k ಅಂತ ಸೈಕ್ಲಿಕ್ ಆರ್ಡರಲ್ಲಿ ನೆನಪಿಟ್ಕೋಬೇಕು. ಮತ್ತು a × b ಕೊಟ್ಟಾಗ ಇದು ಡಿಟರ್ಮಿನೆಂಟ್ ಫೈಂಡ್ ಮಾಡಿದ್ರೆ ಬರುತ್ತೆ ವ್ಯಾಲ್ಯೂ. a × b ಇಸ್ ದಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ವಿತ್ ಸೈಡ್ಸ್ a ಆ್ಯಂಡ್ b. ಇದು ಫಾರ್ಮುಲಾ ಇಂಪಾರ್ಟೆಂಟ್. ಪ್ರೊಜೆಕ್ಟೈಲ್ ಪ್ರೊಜೆಕ್ಟೆಡ್ ಹಾರಿಜಾಂಟಲಿ ಫ್ರಮ್ ಎ ಹೈಟ್ h ವಿತ್ ವೆಲಾಸಿಟಿ u, ಟೈಮ್ ಟೇಕನ್ ಬೈ ದಿ ಪ್ರೊಜೆಕ್ಟೈಲ್ ಟು ರೀಚ್ ದಿ ಗ್ರೌಂಡ್ √2h/g. ವಾಟ್ ಈಸ್ ದಿ ಟೈಮ್ ಟೇಕನ್ ಬೈ ದಿ ಪ್ರೊಜೆಕ್ಟೈಲ್ ಟು ರೀಚ್ ದಿ ಗ್ರೌಂಡ್ √2h/g. ಆಲ್ರೆಡಿ ಪ್ರೀವಿಯಸ್ ಇಯರ್ CET-ಯಲ್ಲಿ ಇದು ಫಾರ್ಮುಲಾ ಮೇಲೆ ಕ್ವಶನ್ ಬಂದಿದೆ, ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಮತ್ತು ಈಕ್ವೇಷನ್ ಆಫ್ ಟ್ರ್ಯಾಜೆಕ್ಟ್ರಿ, ಇದು ರಿಸಲ್ಟೆಂಟ್ ವೆಲಾಸಿಟಿ ನೆನಪಿಟ್ಕೋಬೇಕು, v = √u² + g² t². ಇವು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಫಾರ್ಮುಲಾ CET-ಗೆ ಅಷ್ಟು ಯೂಸ್ ಆಗೋಲ್ಲ, ನೀವು ನೆನಪಿಟ್ಕೋಬೋದು. ಇಲ್ಲಿ ಇಂಪಾರ್ಟೆಂಟ್ ಈಕ್ವೇಷನ್ ಆಫ್ ಟ್ರ್ಯಾಜೆಕ್ಟ್ರಿ 2019 ಇರ್ಬೋದು ಕ್ವಶನ್ CET-ಯಲ್ಲಿ. x tan θ - gx² / 2u² cos² θ. ಎನಿ ಕಂಡೀಷನ್ ಇದು ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅದರಿಂದ ಆ್ಯಂಗಲ್ ಕೇಳ್ಬೋದು, ಇನಿಷಿಯಲ್ ವೆಲಾಸಿಟಿ ಕೇಳ್ಬೋದು, ಏನಾದರೂ ಕೇಳ್ಬೋದು. ಇದು ಈಕ್ವೇಷನ್ಗೆ ಕಂಪೇರ್ ಮಾಡಿ ನೀವು ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು. y = x tan θ - gx² / 2u² cos² θ. ಸೊ ನೆಕ್ಸ್ಟ್ ಫಾರ್ಮುಲಾ ರೇಂಜ್ ಫಾರ್ಮುಲಾ. ಸೊ r = u² sin 2θ / g ವೆನ್ ದಿ ಹಾರಿಜೆಂಟಲ್ ರೇಂಜ್ ಇಸ್ ಮ್ಯಾಕ್ಸಿಮಮ್. ಇದು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಸೈನ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, 90 ಡಿಗ್ರಿ ಇದ್ದಾಗ ಇರುತ್ತೆ. ಇಲ್ಲಿ 2θ ಇದೆ, ಸೊ 45 ಡಿಗ್ರಿ ಹಾಕಿದ್ರೆ ಇದು 90 ಆಗುತ್ತೆ. ಸೊ sin 90 sin θ = 45 ಇದ್ದಾಗ ಇದು ಮ್ಯಾಕ್ಸಿಮಮ್ ಆಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ u²/g. ಸೊ u²/g ಹಾರಿಜೆಂಟಲ್ ರೇಂಜ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ನೆನಪಿಟ್ಕೋಬೇಕು. ಮತ್ತು ಅದೇ ಮ್ಯಾಕ್ಸಿಮಮ್ ರೇಂಜ್ ಇಸ್ u²/g. ಟೈಮ್ ಆಫ್ ಅಸೆಂಟ್ ಅಂದರೆ ಏನಾದರೂ ಪಾರ್ಟಿಕಲ್ ಮೇಲೆ ಥ್ರೋ ಮಾಡಿದಾಗ ಅದು ಎಷ್ಟು ಟೈಮ್ ತೊಗೊಳುತ್ತೆ, ಅದು ಟೈಮ್ ಆಫ್ ಅಸೆಂಟ್ ಅಂತಾರೆ. ಡಿಸೆಂಟ್ ಕೂಡ ರಿಟರ್ನ್ ಬರುವಾಗ, ಸೊ u sin θ/g. ಟೈಮ್ ಆಫ್ ಫ್ಲೈಟ್ ಅಂದರೆ ಎರಡು ಆ್ಯಡ್ ಮಾಡಿದಾಗ 2u sin θ/g. ಮ್ಯಾಕ್ಸಿಮಮ್ ಹೈಟ್ u² sin ಹೈಟ್ ಜಾಗದಲ್ಲಿ u² sin² θ/2g ಬರುತ್ತೆ. ಸೊ ರೇಂಜ್ ಜಾಗದಲ್ಲಿ u² sin 2θ/g ಬಂದಿತ್ತು. ಸೊ ಇಲ್ಲಿ u² sin² θ/2g ಬರುತ್ತೆ. ನೆಕ್ಸ್ಟ್ ವೆನ್ ಹಾರಿಜೆಂಟಲ್ ರೇಂಜ್ ಇಸ್ ಮ್ಯಾಕ್ಸಿಮಮ್, ಟೈಮ್ ಆಫ್ ಫ್ಲೈಟ್ ಏನಾಗುತ್ತೆ, ರೇಂಜ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ, 45 ಡಿಗ್ರಿ ಇದ್ದಾಗ. ಸೊ θ ಜಾಗದಲ್ಲಿ 45 ಹಾಕಿ ಡೈರೆಕ್ಟ್ √2u/g ಬರುತ್ತೆ.
ಮತ್ತು ಇದು ಇಂಪಾರ್ಟೆಂಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಅಗೇನ್ ಹೇಳ್ಬೋದು ನಾನು. ವೆನ್ ಹಾರಿಜೆಂಟಲ್ ರೇಂಜ್ ಇಸ್ ಮ್ಯಾಕ್ಸಿಮಮ್, ದಿ ಮ್ಯಾಕ್ಸಿಮಮ್ ಹೈಟ್ ಇಸ್, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಹೈಟ್ ಆ್ಯಂಡ್ ರೇಂಜ್ ವೆನ್ ಹಾರಿಜೆಂಟಲ್ ರೇಂಜ್ ಇಸ್ ಮ್ಯಾಕ್ಸಿಮಮ್ ಅಂದರೆ ಎಚ್ ಇಸ್ ಈಕ್ವಲ್ಸ್ ಟು r/4 ಅಂದರೆ ಹೈಟ್ ಈಸ್ ಆರ್ ಎಲ್ಸ್ ರೇಂಜ್ ಇಸ್ 4 ಟೈಮ್ಸ್ ದಿ ಹೈಟ್ ಹೇಳ್ಬೋದು. ಹೈಟ್ ಈಸ್ ಈಕ್ವಲ್ಸ್ ಟು r/4 ಆರ್ ಆರ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ದಿ ಎಚ್. ಇದು ಪೆನ್ನಿಂದ ಬರೆದಿದ್ದೀನಿ ಅಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ಭಾಳಷ್ಟು ಕಡೆ ಯೂಸ್ ಆಗುತ್ತೆ, ನೆನಪಿಟ್ಕೋಬೇಕು. ಸೊ ಇವು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಡೋಂಟ್ ವರಿ. ನಾನು ಇಂಪಾರ್ಟೆಂಟ್ ಫಾರ್ಮುಲಾಸ್ ಫಸ್ಟು ಕವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ಲಾಸ್ ಆಫ್ ಮೋಷನ್. ಸೊ ಲಾಸ್ ಆಫ್ ಮೋಷನ್ ನೋಡಿ. ಸೊ ಪ್ರೆಷರ್ ಇಸ್ ಫೋರ್ಸ್ ಬೈ ಏರಿಯಾ, ಕಾಮನ್ ಫಾರ್ಮುಲಾ. ಮತ್ತು ರಿಕಾಯಿಲ್ ವೆಲಾಸಿಟಿ ಆಫ್ ಎ ಗನ್, ರಿಕಾಯಿಲ್ ವೆಲಾಸಿಟಿ ಆಫ್ ಗನ್ ನೀಡ್ಗೆ ಕೂಡ ಇಂಪಾರ್ಟೆಂಟ್ ಇದೆ. ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಎಮ್ ಯು ಡಿವೈಡೆಡ್ ಬೈ ಎಮ್, ವೇರ್ ಎಮ್ ಇಸ್ ದಿ ಸ್ಮಾಲ್ ಎಮ್ ಇಸ್ ದಿ ಮಾಸ್ ಆಫ್ ಬುಲೆಟ್, ಕ್ಯಾಪಿಟಲ್ ಎಮ್ ಇಸ್ ದಿ ಮಾಸ್ ಆಫ್ ಗನ್, ವಿ ಇಸ್ ದಿ ವೆಲಾಸಿಟಿ ಆಫ್ ಬುಲೆಟ್, ಕ್ಯಾಪಿಟಲ್ ವಿ ಇಸ್ ದಿ ವೆಲಾಸಿಟಿ ಆಫ್ ಗನ್. ಸೊ ಇದು ಇಂಪಾರ್ಟೆಂಟ್. ಮತ್ತು ಥ್ರಸ್ಟ್ ಆನ್ ರಾಕೆಟ್, ಸೊ ಐ ಥಿಂಕ್ KCETಯಲ್ಲಿ ಕೂಡ ಬಂದಿದೆ ಇದು ಕ್ವಶನ್. ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಯು ಡಿ ಎಮ್ ಬೈ ಡಿ ಟಿ, ವೇರ್ ಯು ಇಸ್ ದಿ ವೆಲಾಸಿಟಿ ಆಫ್ ಎಕ್ಸಾಸ್ಟ್ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ರಾಕೆಟ್, ಮತ್ತು ಡಿ ಎಮ್ ಬೈ ಡಿ ಟಿ ಇಸ್ ದಿ ರೇಟ್ ಆಫ್ ಎಮಿಷನ್ ಆಫ್ ಗ್ಯಾಸ್. ಸೊ ಇದು ಇವೆರಡು ಫಾರ್ಮುಲಾ, ರಿಕಾಯಿಲ್ ಗೈನ್ ಮತ್ತು ಥ್ರಸ್ಟ್ ಆನ್ ದಿ ರಾಕೆಟ್, ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ, ಎಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಓನ್ಲಿ ಕ್ಯಾಲ್ಕುಲೇಷನ್, ಡೈರೆಕ್ಟ್ ಫಾರ್ಮುಲಾ ನೆನಪಿಟ್ಕೋಬೇಕು ನೀವು ಸಾಕು. ಮತ್ತು ವೆಲಾಸಿಟಿ ಆಫ್ ರಾಕೆಟ್ ಬೇಕಾಗಿಲ್ಲ, ಲ್ಯಾಮಿಸ್ ಥಿಯರಮ್ ಜೆಯಿಗೆ ಇದೆ, ಇದು ಬೇಡ. ಮತ್ತು ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ವೆನ್ ಎ ಲಿಫ್ಟ್ ಈಸ್ ಅಟ್ ರೆಸ್ಟ್ ಆರ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, ಅಪರೆಂಟ್ ವೇಟ್ ಈಸ್ ಈಕ್ವಲ್ಸ್ ಟು mg. ದಸ್ ಅಪರೆಂಟ್ ವೇಟ್ ಈಸ್ ಈಕ್ವಲ್ಸ್ ಟು ಟ್ರೂ ವೇಟ್. ಅಂದರೆ ಲಿಫ್ಟ್ ರೆಸ್ಟಲ್ಲಿದ್ದಾಗ ಅಪರೆಂಟ್ ವೇಟ್ ಈಸ್ ಈಕ್ವಲ್ಸ್ ಟು ಟ್ರೂ ವೇಟ್ ಅಂತ ಹೇಳ್ಬೋದು. ಮತ್ತು ವೆನ್ ಲಿಫ್ಟ್ ಈಸ್ ಎಕ್ಸಲ್ರೇಟಿಂಗ್ ಅಪ್ವರ್ಡ್ಸ್ ಮೇಲೆ ಹೋದಾಗ ವಿತ್ ಎಕ್ಸಲ್ರೇಷನ್ a, ದೆನ್ ಅಪರೆಂಟ್ ವೇಟ್ ಏನಾಗುತ್ತೆ ಅಂದರೆ mg ಇರೋದಲ್ಲ, ಸೊ m ಇಂಟು g ಪ್ಲಸ್ a ಆಗಬೇಕು, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಅಪ್ವರ್ಡ್ಸ್, ಪ್ಲಸ್ ಆಗುತ್ತೆ. ಮತ್ತು ವೆನ್ ಲಿಫ್ಟ್ ಈಸ್ ಎಕ್ಸಲ್ರೇಟಿಂಗ್ ಡೌನ್ವರ್ಡ್ಸ್, ಕೆಳಗಡೆ ಬಂದಾಗ ಅಪರೆಂಟ್ ವೇಟ್ ಏನಾಗುತ್ತೆ ಅಂದರೆ m ಇಂಟು g ಮೈನಸ್ a ಆಗುತ್ತೆ. ಸೊ ದಸ್ ಅಪರೆಂಟ್ ವೇಟ್ ಈಸ್ ಲೆಸ್ ದೆನ್ ದಿ ಟ್ರೂ ವೇಟ್ ಆಫ್ ದಿ ಮ್ಯಾನ್. ಇದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಇನ್ ದಿ ಕೇಬಲ್ ಸಪೋರ್ಟಿಂಗ್ ದಿ ಲಿಫ್ಟ್ ಬ್ರೇಕ್ಸ್, ದ ಲಿಫ್ಟ್ ಫಾಲ್ಸ್ ಫ್ರೀಲಿ ವಿತ್ a is equals to g, ದೆನ್ ಅಪರೆಂಟ್ ವೇಟ್ 0 ಆಗುತ್ತೆ, ಬಿಕಾಸ್ g ಮೈನಸ್ g ಇಸ್ 0. ಸೊ ಯಾವಾಗಾದರೂ ಲಿಫ್ಟ್ ಬ್ರೇಕ್ ಆದಾಗ ಅಪರೆಂಟ್ ವೇಟ್ ಕೇಳಿದ್ರೆ 0 ಅಂತ ಹೇಳಬೇಕು. ಮತ್ತು ವೆನ್ ಪರ್ಸನ್ ಆಫ್ ಮಾಸ್ m ಕ್ಲೈಮ್ಸ್ ಅಪ್ ಅ ರೋಪ್ ವಿತ್ ಎಕ್ಸಲ್ರೇಷನ್ a, ಟೆನ್ಷನ್ ಇನ್ ದಿ ರೋಪ್ ಏನಿಲ್ಲ, m ಇಂಟು g ಪ್ಲಸ್ a ಆಗುತ್ತೆ ಸೇಮ್. ಮತ್ತು ವೆನ್ ಪರ್ಸನ್ ಕ್ಲೈಮ್ಸ್ ಅಪ್ ಆರ್ ಡೌನ್ ವಿತ್ ಯೂನಿಫಾರ್ಮ್ ಸ್ಪೀಡ್, ಟೆನ್ಷನ್ ಈಸ್ ಈಕ್ವಲ್ಸ್ ಟು mg. ಸೊ ಅಪ್ ಆರ್ ಡೌನ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಇಂಪಾರ್ಟೆಂಟ್. ಸೊ t ಈಸ್ ಈಕ್ವಲ್ಸ್ ಟು mg ಆಗುತ್ತೆ. ಸೊ ಇದು ಮತ್ತು ಇಷ್ಟು ಇಂಪಾರ್ಟೆಂಟ್ ಇಲ್ಲ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಹೇಳ್ತಿದ್ದೀನಿ, ಡೋಂಟ್ ವರಿ. ಮತ್ತು ಮ್ಯಾಗ್ನೆಟ್ಯೂಡ್ ಆಫ್ ಫೋರ್ಸ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಕ್ಟಿಂಗ್ ಬಿಟ್ವೀನ್ ಟೂ ಸರ್ಫೇಸಸ್, ಸೊ ವೇರ್ ಮ್ಯೂ ಕೆ ಇಸ್ ದಿ ಕೊಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಸೊ ಎಫ್ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಅಂತ ನೆನಪಿಟ್ಕೋಬೇಕು, ಬಟ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಡೋಂಟ್ ವರಿ. ಮತ್ತು ಇದು ನೋಡಿ, ಎಕ್ಸಲ್ರೇಷನ್ ಆಫ್ ಅ ಬಾಡಿ ಡೌನ್ ರಫ್ ಇನ್ಕ್ಲೈನ್ಡ್ ಪ್ಲೇನ್. ಸೊ ಇದು ಕೂಡ ನಡೆಯುತ್ತೆ, KCETಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಯೂಸ್ ಆಗುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಅಂತ ಹೇಳ್ಬೋದು. ಸೊ ಮ್ಯೂ ಎಸ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್, where mu s is called the coefficient of static friction, r is the normal reaction. ಮತ್ತು ಆ್ಯಂಗಲ್ ಆಫ್ ರಿಪೋಸ್ ಕೂಡ ಸೇಮ್, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್. ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ಮುಲಾ ಹೇಳ್ಬೋದು, ಎಫ್ ಇಸ್ ಈಕ್ವಲ್ಸ್ ಟು mv² ಯೂಸ್ ಆಗುತ್ತೆ mv²/r. ಬೆಂಡಿಂಗ್ ಸೈಕ್ಲಿಸ್ಟ್, ಇದು ಕೂಡ ಇಂಪಾರ್ಟೆಂಟ್. ಆ್ಯಂಗಲ್ ಆಫ್ ಬೆಂಡಿಂಗ್ ಕೇಳಿದಾಗ ಕ್ವಶನಲ್ಲಿ ಡೈರೆಕ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು v²/rg, ಡೈರೆಕ್ಟ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ KCET ಎಕ್ಸಾಮ್ಗೆ. ಏನಾದರೂ ತೀಟಾ ಫೈನ್ ಮಾಡಂದರೆ ಡೈರೆಕ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು v²/rg. ಮತ್ತು ಮ್ಯಾಕ್ಸಿಮಮ್ ವೆಲಾಸಿಟಿ ವಿತ್ ವಿಚ್ ಕಾರ್ ಕ್ಯಾನ್ ಟೇಕ್ ಎ ಸರ್ಕ್ಯುಲರ್ ಪಾತ್, ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಇದು ಇಂಪಾರ್ಟೆಂಟ್. ವಿ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು √μrg, ವೇರ್ ಮ್ಯೂ ಎಸ್ ಈಸ್ ದಿ ಕೊಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನಲ್ಲಿ ಎಲ್ಲ. ಸೊ ಡೈರೆಕ್ಟ್ ವ್ಯಾಲ್ಯೂಸ್, r ಇಸ್ ದಿ ರೇಡಿಯಸ್, g ಇಸ್ ದಿ ಎಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು v²/rg ಆಯಿತು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ, ನೀವು ನೋಡ್ಕೋಬೋದು. at the lowest point, motion in vertical circle ಕಾನ್ಸೆಪ್ಟ್ ಇದೆ. ಇದು KCETಗೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನೆನಪಿಟ್ಕೋಬೇಕು ನೀವು. ಆಲ್ರೆಡಿ ನಾನು ಪಾಯಿಂಟ್ ಸ್ಟಿಕ್ ಮಾಡಿದ್ದೀನಿ, ನೋಡ್ಕೋಬೋದು, ವಿಡಿಯೋ ಪಾಸ್ ಮಾಡಿ. ಸೊ ಮಿನಿಮಮ್ ವೆಲೋಸಿಟಿ ಮತ್ತು ಹೈಟ್ ಥ್ರೂ ವಿಚ್ ಬಾಡಿ ಶುಡ್ ಫಾಲ್ ಫಾರ್ ಲೂಪಿಂಗ್. ಸೊ ಕಂಡೀಷನ್ಸ್ ಇದ್ದಾವೆ, ನೆನಪಿಟ್ಕೋಬೇಕು. ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಲಾ, ಎಫ್ ಇಸ್ ಈಕ್ವಲ್ಸ್ ಟು ma ಆರ್ dp/dt, ದಟ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ಇಂಪಲ್ಸ್ ಏನಿಲ್ಲ, ಫೋರ್ಸ್ ಇಂಟು ಟೈಮ್, ಡೈರೆಕ್ಟ್ ಫಾರ್ಮುಲಾ ಕೊಡ್ತಾರೆ, ಆರ್ ಎಲ್ಸ್ ಫೋರ್ಸ್ ಕೊಟ್ಟಿಲ್ಲ ಅಂದರೆ ಚೇಂಜ್ ಇನ್ ಮೊಮೆಂಟಮ್ ತೊಗೋಬೋದು. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕಿ ಬರುತ್ತೆ. ಇಂಪಲ್ಸ್ ನ್ಯೂಟನ್ ಸೆಕೆಂಡ್ ಇರುತ್ತೆ ಯೂನಿಟ್, ಬಿಕಾಸ್ ಫೋರ್ಸ್ ಇಂಟು ಟೈಮ್ ಇದೆ. ಮತ್ತು ನ್ಯೂಟನ್ ಥರ್ಡ್ ಲಾ, ಆ್ಯಕ್ಷನ್ ಈಸ್ ಈಕ್ವಲ್ಸ್ ಟು ರಿಯಾಕ್ಷನ್ ಅದೇ ಇದೆ. ಮತ್ತು ಇದು 5th ಲೆಸನ್ ಆಯಿತು. ನೆಕ್ಸ್ಟ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ನೋಡಿ. ಸೊ ವರ್ಕ್ ಪವರ್ ಎನರ್ಜಿ ಇಂಪಾರ್ಟೆಂಟ್ ಲೆಸನ್ ಇದೆ. W ಇಸ್ ಈಕ್ವಲ್ಸ್ ಟು F.S. ಸೊ ಇದು
ವೆಕ್ಟರ್ ಕ್ವಾಂಟಿಟಿ ಇದೆ, ಸೊ ಎಫ್ ಎಸ್ ಕಾಸ್ ಥೀಟಾ ಬರುತ್ತೆ, ಡಾಟ್ ಪ್ರಾಡಕ್ಟ್ ತೆಗೆದ್ರೆ. ಮತ್ತು ವರ್ಕ್ ಡನ್ ಇನ್ ವೇರಿಯೇಬಲ್ ಫೋರ್ಸಸ್. ಸೊ ವೇರಿಯೇಬಲ್ ಫೋರ್ಸ್ ಇದ್ದರೆ ಏನಿಲ್ಲ ಇಂಟಿಗ್ರೇಷನ್ ಮಾಡಬೇಕು ಬರುತ್ತೆ. ಮತ್ತು ಕೈನೆಟಿಕ್ ಎನರ್ಜಿ ಬೇಸಿಕ್ ಫಾರ್ಮುಲಾ ½mv². ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ p²/2m ವೇರ್ p ಇಸ್ ದಿ ಮೊಮೆಂಟಮ್. ಸೊ p²/2m ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಭಾಳಷ್ಟು ಕಡೆ ಯೂಸ್ ಆಗುತ್ತೆ ಇದು p²/2m. ಸೊ ½mv² ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ p²/2m ನೆನಪಿಟ್ಕೋಬೇಕು. ಇಲ್ಲಿದೆ ನೋಡಿ ರಿಲೇಷನ್ಶಿಪ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಲೀನಿಯರ್ ಮೊಮೆಂಟಮ್. ಮತ್ತು ವರ್ಕ್ ಎನರ್ಜಿ ಥಿಯರಮ್ ಏನಿಲ್ಲ, ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಮತ್ತು ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ½kx². ಇಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಂಪಾರ್ಟೆಂಟ್ ಫಾರ್ಮುಲಾ. ಮತ್ತು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ನಥಿಂಗ್ ಬಟ್ mgh. ಡೈರೆಕ್ಟ್ ಹೈಟ್ ಮಾಸ್ g ಕೊಟ್ಟಿರ್ತಾರೆ. ಸೊ ಪವರ್ ಈಸ್ ವರ್ಕ್ ಡನ್ ಬೈ ಟೈಮ್. ಮತ್ತು ಇನ್ಸ್ಟಂಟೇನಿಯಸ್ ಪವರ್ ಕೊಟ್ಟರೆ ಏನಿಲ್ಲ ಅದಕ್ಕೆ ಡೆರಿವೇಟಿವ್ ಮಾಡಬೇಕು. ಸೊ ಇನ್ನೊಂದು ಫಾರ್ಮುಲಾ ಏನಿದೆ ಪವರ್ಗೆ ಅಂದರೆ ಫೋರ್ಸ್ ಇಂಟು ವೆಲಾಸಿಟಿ ಹೇಳ್ಬೋದು. ಸೊ ಫೋರ್ಸ್ ಇಂಟು ವೆಲಾಸಿಟಿ ಇಂಪಾರ್ಟೆಂಟ್ ಇದೆ, ಆಲ್ರೆಡಿ KCETಯಲ್ಲಿ ಬಂದಿದೆ ಇದು ಕ್ವಶನ್. ಮತ್ತು ಇಲಾಸ್ಟಿಕ್ ಕೊಲಿಜನ್ ಇನ್ ಒನ್ ಡೈಮೆನ್ಷನ್. ಇಲಾಸ್ಟಿಕ್ ಕೊಲಿಜನ್ ಇನ್ ಒನ್ ಡೈಮೆನ್ಷನಲ್ಲಿ ಏನಿದೆ ಅಂದರೆ ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಇದಕ್ಕೋಷ್ಟು ಕೈನೆಟಿಕ್ ಎನರ್ಜಿ ಫೈನಲ್. ಸೊ ಇದು ಫಾರ್ಮುಲಾ ನೆನಪಿಟ್ಕೋಬೇಕು ನೀವು, ಇದು ಫಾರ್ಮುಲಾ ಇಂಪಾರ್ಟೆಂಟ್ ಇದೆ. ಸೊ v1 = m1 - m2 ಡಿವೈಡೆಡ್ ಬೈ m1 + m2 ಇಂಟು u1 ಪ್ಲಸ್ ಇದು ನೆನಪಿಟ್ಕೋಬೇಕು. ಏನಿಲ್ಲ ಶಾರ್ಟ್ಕಟ್ ಏನಿದೆ ಅಂದರೆ ಆಲ್ರೆಡಿ ಎಲ್ಲ ಕಡೆ ಸೇಮ್ ಬರುತ್ತೆ, ಇದು ಸೇಮ್ ಇರುತ್ತೆ. ಇಲ್ಲಿ v1 ಜಾಗದಲ್ಲಿ u1 ಆಗಬೇಕು. ಸೊ ಇಲ್ಲಿ v1 ಜಾಗದಲ್ಲಿ u1 ಮತ್ತು ಇಲ್ಲಿ v2 ಜಾಗದಲ್ಲಿ u2 ಆಗಬೇಕು. ಎರಡು ಸೇಮ್ ಇದ್ದಾವೆ ಫಾರ್ಮುಲಾ, ಜಸ್ಟ್ u1 u2 ಎಲ್ಲ ಆಗಬೇಕು, ಅದು ನೋಡ್ಕೋಬೇಕು ನೀವು. ಸೊ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಬಂತು ಅದು. ನೆಕ್ಸ್ಟ್ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ನೋಡಿ. ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕಲ್ಲಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ. ಮತ್ತು ಫಾರ್ಮುಲಾ ಏನಿದೆ ಅಂದರೆ m1 u1 ಪ್ಲಸ್ m2 u2 ಡಿವೈಡೆಡ್ ಬೈ m1 ಪ್ಲಸ್ m2. ಏನಿಲ್ಲ ಚೇಂಜ್ ಇನ್ ಮೊಮೆಂಟಮ್ ಅಂತಾರೆ ಇದಕ್ಕೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ m1 u1 ಈಸ್ ಇನಿಷಿಯಲ್ ಮೊಮೆಂಟಮ್ ಪ್ಲಸ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m1 u1 ಪ್ಲಸ್ m2 u2 m1v ಪ್ಲಸ್ m2v ಅದೇ ಬರುತ್ತೆ, ಚೇಂಜ್ ಇನ್ ಮೊಮೆಂಟಮ್ ಅಂತಾರೆ. ಮತ್ತು ಕೊಯಿಫಿಷಿಯಂಟ್ ರೆಸಿಸ್ಟೆನ್ಸ್, ಸೊ CETಗೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು ನೆನಪಿಟ್ಕೋಬೋದು. E = 1 ಫಾರ್ ಇಲಾಸ್ಟಿಕ್ ಕೊಲಿಜನ್, E = 0 ಫಾರ್ ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಕೊಲಿಜನ್. ಸೊ E = v2 - v1 ಬೈ u1 - u2. ಸೊ ವೇರ್ v is called the coefficient resistance. ಕೈನೆಟಿಕ್ ಎನರ್ಜಿ ಲಾಸ್ಟ್ ಇನ್ ಇನ್ಇಲಾಸ್ಟಿಕ್ ಕೊಲಿಜನ್ ನಡೆಯುತ್ತೆ, ನೆನಪಿಲ್ಲ ಅಂದ್ರೇನು. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಬಾಲ್ ಫಾಲ್ಸ್ ಫ್ರಮ್ ದಿ ಹೈಟ್ h. ರಿಬೌಂಡ್ ವೆಲಾಸಿಟಿ ಕೇಳಿದ್ರೆ ಇದು ಫಾರ್ಮುಲಾ ಯೂಸ್ ಆಗುತ್ತೆ, ಸೊ ನೆನಪಿಟ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 7th ಚಾಪ್ಟರ್ ನೋಡಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆರ್ ರೊಟೇಷನಲ್ ಮೋಷನ್. ಇದರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೋಬೇಕು. ಸೊ ಇಲ್ಲಿ ಬರೆದಿದ್ದೀನಿ ನೋಡಿ ಪೆನ್ನಿಂದ, ರಿಲೇಷನ್ಶಿಪ್ ಬಿಟ್ವೀನ್ ಲೀನಿಯರ್ ಆ್ಯಂಡ್ ಆ್ಯಂಗುಲರ್ ಎಕ್ಸಾಲರೇಷನ್. ಸೊ ನಿಮಗೆ ಈಕ್ವೇಷನ್ ಆಫ್ ಅಂದರೆ 1D ಮೋಷನ್ ಇನ್ ಒನ್ ಡೈಮೆನ್ಷನ್ ಲೆಸನ್ ಬಂದರೆ ಇದು ಲೆಸನ್ ಈಸಿ ಆಗುತ್ತೆ. ಸೊ ಐ ಥಿಂಕ್ ಡಿಲೀಟ್ ಮಾಡಿದ್ದಾರೆ ಪೋರ್ಷನಲ್ಲಿ, ಸಾರಿ ಫಾರ್ ದಟ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಕೂಡ. ಸೊ ಈಕ್ವೇಷನ್ ಆಫ್ ಒನ್ ಡೈಮೆನ್ಷನಲ್ಲಿ 3 ಈಕ್ವೇಷನ್ಸ್ ಇದಾವೆಲ್ಲ, ಅದು ಬಂದರೆ ಇದು ಲೆಸನ್ ಕೂಡ ಈಸಿ ಆಗುತ್ತೆ. ಸೊ A = r∝, ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಂಗುಲರ್ ಆ್ಯಂಡ್ ಲೀನಿಯರ್ ಎಕ್ಸಾಲರೇಷನ್. ಆಲ್ಫಾ ಇಸ್ ದಿ ಆ್ಯಂಗುಲರ್ ಎಕ್ಸಾಲರೇಷನ್, A is the ಲೀನಿಯರ್ ಎಕ್ಸಾಲರೇಷನ್. ಸೊ ಆ್ಯಂಗುಲರ್ ವೆಲಾಸಿಟಿ ಗೊತ್ತು ಆಲ್ರೆಡಿ, ω = dθ/dt. ಮತ್ತು ಆ್ಯಂಗುಲರ್ ಎಕ್ಸಾಲರೇಷನ್ ಈಸ್ dω/dt. ಏನಿಲ್ಲ ವೆಲಾಸಿಟಿಗೆ ಡೆರಿವೇಟಿವ್ ಮಾಡಿದ್ರೆ ಅದೇ ಬರುತ್ತೆ, ಮತ್ತು ವೆಲಾಸಿಟಿ ಬೇಕಂದರೆ ಡಿಸ್ಟೆನ್ಸ್ಗೆ ಡೆರಿವೇಟಿವ್ ಮಾಡಿದ್ರೆ ಅದೇ ಬರುತ್ತೆ. ಸೊ ಇಲ್ಲ ಅಷ್ಟೇ, ಫಸ್ಟ್ ಲೆಸನ್ನಿಂದ 1D ಇಂದ ಇಲ್ಲಿ ಸ್ವಲ್ಪ ಚೇಂಜಸ್ ಇದ್ದಾವೆ ಟರ್ಮ್ಸ್ ಅಷ್ಟೇ, ಮತ್ತೇನಿಲ್ಲ. ಬಂತು ನೋಡಿ ಈಕ್ವೇಷನ್ ಆಫ್ ಮೋಷನ್, ಸೇಮ್ ಫಸ್ಟ್ ಲೆಸನ್, ಥರ್ಡ್ ಲೆಸನ್ ಫಾರ್ಮುಲಾಸ್. ω = u = v + at. ಇಲ್ಲಿ u ಅಂದರೆ ω ಇದೆ, v ಅಂದರೆ ω0 ಇದೆ, ಅದೇ ಇದೆ. ನೆಕ್ಸ್ಟ್ x = ut + ½at². x ಜಾಗದಲ್ಲಿ θ ಇದೆ, ಇಲ್ಲಿ x u ಜಾಗದಲ್ಲಿ w0 ω0 ಇದೆ, ಸಾರಿ ½ a ಜಾಗದಲ್ಲಿ ಇಲ್ಲಿ ಆ್ಯಂಗುಲರ್ ಎಕ್ಸಾಲರೇಷನ್ ಇದೆ. ನೆಕ್ಸ್ಟ್ v² - u² = 2as, ಸೇಮ್ ಫಾರ್ಮುಲಾ. ಇಲ್ಲಿ ω² - ω02² = 2α θ. ನೆಕ್ಸ್ಟ್ ಟಾರ್ಕ್ ಫಾರ್ಮುಲಾ RF sin θ ಹೇಳ್ಬೋದು. ಇಟ್ ಈಸ್ ದಿ ವೆಕ್ಟರ್ ಪ್ರಾಡಕ್ಟ್. ಸೊ r × f ತೆಗೆದ್ರೆ RF sin θ ಬರುತ್ತೆ. ಇದು ಇಂಪಾರ್ಟೆಂಟ್. ಇನ್ನೊಂದು ಫಾರ್ಮುಲಾ ಇಂಪಾರ್ಟೆಂಟ್ ಏನಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ L = r × p. ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಅಗೇನ್, L = rp sin θ ಅಂತ ನೆನಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಫಾರ್ಮುಲಾ, ರಿಲೇಷನ್ಶಿಪ್ ಬಿಟ್ವೀನ್ ಟಾರ್ಕ್ ಆ್ಯಂಡ್ ದಿ ಆ್ಯಂಗ್ಯುಲರ್ ಮೊಮೆಂಟಮ್. ಟೌ ಈಸ್ dL/dt. ಸೊ ಏನಾದರೂ ಈಕ್ವೇಷನಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ನಿಮಗೆ ಗೊತ್ತಿದ್ದರೆ ಟಾರ್ಕ್ ಕೇಳಿದ್ರೆ ಏನಿಲ್ಲ ಡೆರಿವೇಟಿವ್ ಮಾಡಬೇಕು ಅಷ್ಟೇ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ mr². ಇಂಪಾರ್ಟೆಂಟ್ ಫಾರ್ಮುಲಾ I = mr².
ಮತ್ತು ಥಿಯರಿ ಆಫ್ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಅವು ಥೇರಮ್ಸ್ ಬರ್ತವೆ, ನೆನಪಿಟ್ಕೋಬೇಕು. ಮತ್ತು ಇನ್ನೊಂದು ಫಾರ್ಮುಲಾ ರಿಲೇಷನ್ಶಿಪ್ ಬಿಟ್ವೀನ್ ಟಾರ್ಕ್ ಆ್ಯಂಡ್ ದಿ ಮೂಮೆಂಟ್ ಆಫ್ ಇನರ್ಷಿಯಾ. ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಟೌ ಇಸ್ ಈಕ್ವಲ್ಸ್ ಟು ಐ ಆಲ್ಫಾ. ಟೌ ಇಸ್ ಈಕ್ವಲ್ಸ್ ಟು ಐ ಆಲ್ಫಾ. ಐ ಇಸ್ ದಿ ಮೂಮೆಂಟ್ ಆಫ್ ಇನರ್ಷಿಯಾ, ಟೌ ಇಸ್ ದಿ ಟಾರ್ಕ್, ಆಲ್ಫಾ ಇಸ್ ದಿ ಆಂಗ್ಯುಲರ್ ಎಕ್ಸಲರೇಷನ್. ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಮೂಮೆಂಟ್ ಆಫ್ ಇನರ್ಷಿಯಾ, ಎಲ್ ಇಸ್ ಈಕ್ವಲ್ಸ್ ಟು ಐ ಒಮೆಗಾ. ಇವು ನೆನಪಿಟ್ಲೇಬೇಕು ನೀವು ಫಾರ್ಮುಲಾಸ್, ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಂತಿದ್ದೀರಾ ಅಂದರೆ ಎಲ್ ಇಸ್ ಈಕ್ವಲ್ಸ್ ಟು ಐ ಒಮೆಗಾ. ಮತ್ತು ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನಲ್ ಮೋಷನ್, ಅಲ್ಲಿ ಹಾಫ್ ಎಮ್ ಬಿ ಸ್ಕ್ವೇರ್ ಇತ್ತು, ಇಲ್ಲಿ ಹಾಫ್ ಐ ಒಮೆಗಾ ಸ್ಕ್ವೇರ್. ಎಮ್ ಜಾಗದಲ್ಲಿ ರಿಪ್ಲೇಸ್ ಆಗಿದೆ ಮೂಮೆಂಟ್ ಆಫ್ ಇನರ್ಜಿಯಾ, ವಿ ಜಾಗದಲ್ಲಿ ಆಂಗ್ಯುಲರ್ ಎಕ್ಸಲರೇಷನ್ ಐ ಮೀನ್ ವೆಲಾಸಿಟಿ ರಿಪ್ಲೇಸ್ ಆಗಿದೆ. ಮತ್ತು ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಓದ್ಕೋಬೇಕು. ಇದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಇದು ಬಾಡಿಗೆ ಒಂದೊಂದು ಮೂಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ. ಸೊ ಇದು ಕೊಟ್ಟಿದ್ದಾರೆ ಎಲ್ಲ ಟೇಬಲಲ್ಲಿ. ಸೊ ನೆನಪಿಟ್ಕೋಬೇಕು ನೀವು. ಎಲ್ಲ ಕಂಡೀಷನ್ಸ್ ಕೂಡ ಇದ್ದಾವೆ, ಅಬೌಟ್ ಡಯಾಮೀಟರ್, ಅಬೌಟ್ ಟ್ಯಾಂಜೆಂಟ್. ಸೊ ಬೇಸಿಕ್ ಹಾಫ್ ಎಮ್ ಆರ್ ಸ್ಕ್ವೇರ್ ಡಿಸ್ಕ್ಗೆ ಇರುತ್ತೆ ಐ ಥಿಂಕ್, ಮತ್ತು ಡಿಸ್ಕ್ಗೆ ಹಾಫ್ ಎಮ್ ಆರ್ ಸ್ಕ್ವೇರ್. ಇಲ್ಲೆಲ್ಲ ಕಂಡೀಷನ್ಸ್ ಇದ್ದಾವೆ, ನೋಡ್ಕೋಬೇಕು ನೀವು. ಮತ್ತು ಇನ್ನೊಂದು ಫಾರ್ಮುಲಾ ನೋಡಿ. ಸೊ ಇದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್ ಇದೆ. ಕೈನೆಟಿಕ್ ಎನರ್ಜಿ ಆಫ್ ಎ ರೋಲಿಂಗ್ ಬಾಡಿ ಈಸ್ ಟ್ರಾನ್ಸಿಷನಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ. ಏನಿಲ್ಲ, ಸೊ ಕೈನೆಟಿಕ್ ಎನರ್ಜಿ ಆಫ್ ರೋಲಿಂಗ್ ಬಾಡಿ ಕೇಳಿದಾಗ ಸೊ ಫಸ್ಟ್ ಬೇಸಿಕ್ ಹಾಫ್ ಎಮ್ ಬಿ ಸ್ಕ್ವೇರ್ ಟ್ರಾನ್ಸಿಷನಲ್ ಕೈನೆಟಿಕ್ ಎನರ್ಜಿ ಇದೆ, ಅದು ಆ್ಯಡ್ ಮಾಡಬೇಕು. ಅದರ ಜೊತೆ ಅಂದರೆ ರೊಟೇಷನಲ್ ಕೈನೆಟಿಕ್ ಎನರ್ಜಿ. ರೊಟೇಷನಲ್ ಕೈನೆಟಿಕ್ ಎನರ್ಜಿ ಏನಿದೆ ಹಾಫ್ ಐ ಒಮೆಗಾ ಸ್ಕ್ವೇರ್, ಹೀಗೆ ಹೇಳಿದೆ. ಸೊ ಎರಡರಲ್ಲಿ ಹಾಫ್ ಎಮ್ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 + ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಬರೀಬೋದು, ಬಿಕಾಸ್ ರೇಡಿಯಸ್ ಆಫ್ ಗೈರೇಷನ್ ಬರುತ್ತೆ ಇಲ್ಲಿ. ಸೊ ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಕೆ ಅಂತಾರೆ. ಸೊ ನೆನಪಿಟ್ಕೋಬೇಕು ನೀವು. ಸೊ ಇನ್ನೊಂದು ಫಾರ್ಮುಲಾ, ವೇಟ್ ಅ ಸೆಕೆಂಡ್. ನೆಕ್ಸ್ಟ್ ಗ್ರಾವಿಟೇಷನ್. ಸೊ ಇನ್ನೂ ಚಾಪ್ಟರ್ ವೈಸ್ ಡೀಟೇಲ್ ಸಿನಾಪ್ಸಿಸ್ ಕೂಡ ಮಾಡ್ತೀನಿ, ಡೋಂಟ್ ವರಿ. ಇವು ಬೇಸಿಕ್ಸ್ ಫಾರ್ಮುಲಾಸ್ ಇದ್ದಾವೆ. ಫಸ್ಟ್ ಇಯರಲ್ಲಿ ಇಷ್ಟು ಫಾರ್ಮುಲಾಸ್ ನೆನಪಿದ್ರೆ ನೀವು ಸಿ ಟಿಯಲ್ಲಿ 15 to 17 ಕ್ವಶನ್ಸ್ ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟ್ ಗ್ರಾವಿಟೇಷನ್ ನೋಡಿ. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ಎಫ್ ಇಸ್ ಈಕ್ವಲ್ಸ್ ಟು ಜಿ m1 m2 ಬೈ ಆರ್ ಸ್ಕ್ವೇರ್ ಬೇಸಿಕ್ ಫಾರ್ಮುಲಾ ಇದೆ. ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಜಿ ಆ್ಯಂಡ್ ಜಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ರಿಲೇಷನ್ಶಿಪ್ ಬಿಟ್ವೀನ್ ಕ್ಯಾಪಿಟಲ್ ಜಿ ಆ್ಯಂಡ್ ಸ್ಮಾಲ್ ಜಿ, ವೇರ್ ಜಿ ಇಸ್ ದಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸ್ಮಾಲ್ ಜಿ. ಸೊ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಏನಂದರೆ 6.67 × 10⁻11 6.67 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ. ಸೊ ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್, ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ನೆನಪಿಟ್ಕೋಬೇಕು ನೀವು. ಸೊ ಇನ್ನೊಂದು ಫಾರ್ಮುಲಾ ಏನಂದರೆ ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ಬೇಸಿಕ್ ಫಾರ್ಮುಲಾ ನೆನಪಿಡ್ರಿ ಸಾಕು. ಇದು ಏನು ಬೇಕಾಗಿಲ್ಲ, ನೀವು ಇದರಿಂದ ಡೆರಿವೇಟಿವ್ ಮಾಡ್ಬೋದು. ಹೆಂಗಂದರೆ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್, ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಆ್ಯಸ್ ಇಟ್ ಈಸ್, ವಾಲ್ಯೂಮ್ ಏನಿದೆ 4/3 πr³. ಸೊ 4/3 πr ಇದೇ ಡೆರಿವೇಟಿವ್ ಮಾಡಿದ ಅಂದರೆ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಫಾರ್ಮುಲಾ. ಇದು ನೆನಪಿಲ್ಲ ಅಂದರೆ ಸೊ ಬೇಸಿಕ್ ಇದು ನೆನಪಿಟ್ಕೋಬೇಕು. ಒಂದೇ ಫಾರ್ಮುಲಾಯಿಂದ ಭಾಳಷ್ಟು ಫಾರ್ಮುಲಾಸ್ ಡೆರೈವ್ ಮಾಡ್ಬೋದು ನೀವು, ಎಲ್ಲ ಫಾರ್ಮುಲಾಸ್ ನೆನಪಿಟ್ಕೋಕ್ಕಾಗಲ್ಲ. ಸೊ ಇದು ಕೂಡ ಹಾಗೆ ಇನ್ ಟರ್ಮ್ಸ್ ಆಫ್ ಬೇರೆ ಜಾಗದಲ್ಲಿ ಬರೆದಿದ್ದಾರೆ. ಸೊ ಬೇಸಿಕ್ ಫಾರ್ಮುಲಾ ಜಿ ಇಸ್ ಈಕ್ವಲ್ಸ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್, ವೇರ್ ಎಮ್ ಇ ಇಸ್ ದಿ ಮಾಸ್ ಆಫ್ ಅರ್ತ್, ಆರ್ ಇಸ್ ದಿ ರೇಡಿಯಸ್ ಆಫ್ ಅರ್ತ್ ಆ್ಯಂಡ್ ರೋ ಇಸ್ ದಿ ಯೂನಿಫಾರ್ಮ್ ಡೆನ್ಸಿಟಿ ಆಫ್ ದಿ ಮಟೀರಿಯಲ್ ಆಫ್ ದಿ ಅರ್ತ್. ಸೊ ಬೇಸಿಕ್ ಫಾರ್ಮುಲಾ ಇದೆ. ಮತ್ತು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಹೈಟ್ ಎಚ್, ನಾನು ಆಲ್ರೆಡಿ ಇದು ಕ್ವಶನ್ ಮಾಡಿಸಿದ್ದೀನಿ. ಸೊ ಇದು ಫಾರ್ಮುಲಾ ನೆನಪಿಟ್ಕೋಬೇಕು. ಜಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಜಿ ಇಂಟು 1 - 2h ಬೈ ಆರ್, ವೇರ್ ಜಿ ಎಚ್ ಇಸ್, ಸೊ ಆಲ್ರೆಡಿ ಹೈಟ್ ಕೊಟ್ಟಾಗ ಇದು ಫಾರ್ಮುಲಾ ಯೂಸ್ ಆಗುತ್ತೆ. ಜಿ ವ್ಯಾಲ್ಯೂ 9.8 ತೊಗೋಬೇಕು. ಸೊ ಎಚ್ ಕೊಟ್ಟಿರ್ತಾರೆ, ರೇಡಿಯಸ್ ಕೊಟ್ಟಿರ್ತಾರೆ, ಆಲ್ರೆಡಿ ಕೊಟ್ಟಿರ್ತಾರೆ ಎಲ್ಲ ವ್ಯಾಲ್ಯೂಸ್. ಡೈರೆಕ್ಟ್ ಜಿ ಡ್ಯಾಶ್ ಕೇಳ್ತಾರೆ, ಸಾಲ್ವ್ ಮಾಡಬೇಕು. ಜಿ ಇಂಟು 1 - 2h ಬೈ 2020 KCET ಬಂದಿತ್ತು ಇದು ಕ್ವಶನ್. ಸೊ ಜಿ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್, ಸೊ ಜಿ ಡಿಕ್ರೀಸಸ್ ವಿತ್ ಹೈಟ್ ಅಂತ ಪಾಯಿಂಟ್ ಇದೆ. ಸೊ ಎಕ್ಸಲರೇಷನ್ ಡ್ಯೂ ಟು ಡೆಪ್ತ್ ಕೇಳಿದಾಗ ಏನಿಲ್ಲ, ಡೆಪ್ತ್ ಕೇಳಿದಾಗ ಇದು ಫಾರ್ಮುಲಾ ನೆನಪಿಟ್ಕೋಬೇಕು. ಸೊ ಇಷ್ಟೆಲ್ಲ ಬೇಡ, ಇದು ಒಂದು ನೆನಪಿಟ್ಕೋಬೇಕು. ಜಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಜಿ ಇಂಟು 1 - d ಬೈ ಆರ್. ಇಲ್ಲಿ ಇಷ್ಟೆಂದ ಫಾರ್ಮುಲಾಸ್ ಕೊಟ್ಟಾರೆ, ಅಷ್ಟೇನು ಬೇಕಾಗಿಲ್ಲ, ಡೈರೆಕ್ಟ್ ಇದು ಫಾರ್ಮುಲಾ ನೆನಪಿಟ್ಕೋಬೇಕು. ನಾನು ಆಲ್ರೆಡಿ ಮೇಲೆ ಕ್ರಾಸ್ ಮಾರ್ಕ್ ಹಾಕಿದ್ದೀನಿ, ನೋಡ್ಬೋದು. ಸೊ ಮತ್ತು ಜಿ ಡಿಕ್ರೀಸಸ್ ವಿತ್ ಡೆಪ್ತ್. ಸೊ ಆ್ಯಟ್ ಸೆಂಟರ್ ಡಿ ಇಸ್ ಈಕ್ವಲ್ಸ್ ಟು ಆರ್ ಇ ಆಗುತ್ತೆ. ಸೊ ಡೆಪ್ತ್ ಇಸ್ ಈಕ್ವಲ್ಸ್ ಟು ರೇಡಿಯಸ್ ಆಗುತ್ತೆ. ಮತ್ತು ಆ್ಯಟ್ ಸೆಂಟರ್ ಜಿ ಡಿ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇಂಪಾರ್ಟೆಂಟ್ ಅಗೇನ್, ಇಂಟೆನ್ಸಿಟಿ ಆಫ್ ಗ್ರಾವಿಟೇಷನ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು -g m ಬೈ ಆರ್ ಸ್ಕ್ವೇರ್. ಇಂಟೆನ್ಸಿಟಿ ಕೇಳಿದಾಗ -g m ಬೈ ಆರ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಇದ್ರ ಗ್ರಾಫ್ಸ್ ಕೂಡ ಬರ್ತವೆ, ಸಪ್ರೇಟ್ ವಿಡಿಯೋ ಗ್ರಾವಿಟೇಷನಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ, ಡೋಂಟ್ ವರಿ, ವಿತ್ ಗ್ರಾಫ್ಸ್ ಆ್ಯಂಡ್ ವಿತ್ ನೀಟ್ ಎಕ್ಸ್ಪ್ಲನೇಷನ್. ಇನ್ನೂ ಶಾರ್ಟ್ಕಟ್ಸ್ ಇದ್ದಾವೆ. ನಾನು ಹ್ಯಾಂಡ್ ರಿಟನ್ ಸಿನಾಪ್ಸಿಸ್ ಬರ್ತಿದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು. ಸೊ ಇದಕ್ಕೋಷ್ಟು -g m ಬೈ ಆರ್ ಸ್ಕ್ವೇರ್, ಇದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ವಿತ್ ಗ್ರಾಫ್ ಇದ್ದಾವೆ, ಡೋಂಟ್ ವರಿ. ಸೊ ಇವೆಲ್ಲ ಗ್ರಾಫ್ ಕ್ವಶನ್ಸ್ ಇದ್ದಾವೆ. ಸೊ ಗ್ರಾಫ್ ಕ್ವಶನ್ಸ್ ಮತ್ತು ವೆಲಾಸಿಟಿ ಈಸ್ ಈಕ್ವಲ್ಸ್ ಟು √g m ಬೈ ಆರ್
ದಿ ಮೋಸ್ಟ್ ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ನಾನು ಏನೇನು ಪೆನ್ನಿಂದ ಬರೆದಿದ್ದೀನಿ ಮತ್ತು ಟಿಕ್ ಹಾಕಿದ್ದೀನಲ್ಲ ಅವು ಆಲ್ಮೋಸ್ಟ್ ಆಲ್ KCET ಪ್ರೀವಿಯಸ್ ಇಯರಲ್ಲಿ ಯೂಸ್ ಆಗಿದ್ದಾವೆ ಫಾರ್ಮುಲಾಸ್. ದಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು √gm/r ಮತ್ತು ಪೊಟೆನ್ಷಿಯಲ್ ಎನರ್ಜಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕೇಳಿದಾಗ ಮೈನಸ್ ಕ್ಯಾಪಿಟಲ್ G ಕ್ಯಾಪಿಟಲ್ M ಸ್ಮಾಲ್ m ಡಿವೈಡೆಡ್ ಬೈ r. ಸೊ ಕ್ಯಾಪಿಟಲ್ M ಇಸ್ ಮಾಸ್ ಆಫ್ ಅರ್ತ್ ಹೇಳ್ಬೋದು. ಮತ್ತು ಆರ್ಬಿಟಲ್ ಸ್ಪೀಡ್ ಆಫ್ ದಿ ಸ್ಯಾಟಲೈಟ್ ಇದು ನೆನಪಿಟ್ಕೋಬೇಕು ನೀವು. V is equals to √gm/r plus h. V is equals to √gm/r plus h. ಏನಿಲ್ಲ, ಇದೇ ಫಾರ್ಮುಲಾ ಇದೆ, √gm/r ಇಲ್ಲಿ ಪ್ಲಸ್ h ಬರುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಟೈಮ್ ಪೀರಿಯಡ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಭಾಳಷ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಏನು ನೆನಪಿಟ್ಕೋಬೇಕಂದ್ರೆ T is equals to 2π√r plus h the whole cube divided by gm. r plus h the whole cube divided by gm, or else 2πr into √re plus h the whole cube divided by g. ಏನು ಬೇಕಾಗಿಲ್ಲ, ಅವೆರಡು ಫಾರ್ಮುಲಾಸ್ ಬೇಕಾಗಿಲ್ಲ. ಇಫ್ h is very very less than r, t is equals to √2πr by g. ಇದು ಫಾರ್ಮುಲಾ ನೆನಪಿಟ್ಟರೆ ಸಾಕು ನೀವು. ಇದು ಭಾಳಷ್ಟು ಯೂಸ್ ಆಗುತ್ತೆ. ನಾನು ಪೆನ್ನಿಂದ ಬರೆದಿದ್ದೀನಿ ಎಲ್ಲ ಭಾಳಷ್ಟು ಯೂಸ್ ಆಗುತ್ತೆ. ಇಫ್ h is very very less than r, then t is equals to 2π√r by g. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ 2π√r by g, ಬಿಕಾಸ್ h 0 ಆಗುತ್ತೆ ಅಲ್ಲಿ. ಹೈಟ್ ಆಫ್ ಸ್ಯಾಟಲೈಟ್ ಬೇಕಾಗಿಲ್ಲ, ಅಷ್ಟೇನು ಇಂಪಾರ್ಟೆಂಟ್ ಫಾರ್ಮುಲಾ ಇಲ್ಲ. ಮತ್ತು ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಸ್ಯಾಟಲೈಟ್ ಏನಿಲ್ಲ, L is equals to mvr ಅಂತ ನೆನಪಿಟ್ರಿ ಸಾಕು. ಮತ್ತು ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದ್ದಾವೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಲೇಷನ್ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಇದು ಮಾಡರ್ನ್ ಫಿಸಿಕ್ಸ್ ಡುವಲ್ ನೇಚರಲ್ಲಿ ಕೂಡ ಯೂಸ್ ಆಗುತ್ತೆ, ಐ ಥಿಂಕ್ ಆಟಮ್ಸ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಮೈನಸ್ ಆಫ್ ಟೋಟಲ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಈಸ್ 2 times ದಿ ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಕೈನೆಟಿಕ್ ಎನರ್ಜಿ ಹೇಳ್ಬೋದು, ಟೋಟಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಹೇಳ್ಬೋದು ಹಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಡುವಲ್ ನೇಚರ್ ಆರ್ ಆಟಮ್ ಸಿನಾಪ್ಸಿಸ್ ಅಲ್ಲಿ ಕೂಡ ಹೇಳಿದ್ದೀನಿ, ಗ್ರಾವಿಟೇಷನ್ ಅಲ್ಲಿ ಕೂಡ ಯೂಸ್ ಆಗುತ್ತೆ. K is equals to -E ಮತ್ತು 3 ಸ್ಟಾರ್ಸ್ ಹಾಕಿದ್ದೀನಿ, ಭಾಳಷ್ಟು ಯೂಸ್ ಆಗುತ್ತೆ. ಐ ಆಮ್ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್. KCET ಅಲ್ಲಿ ಇದು ಫಾರ್ಮುಲಾ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಸೊ K is equals to -E or U is equals to 2E. K is kinetic energy, E is total energy, U is potential energy, again E is total energy. ಸೊ ಸಪ್ರೇಟ್ ಫಾರ್ಮುಲಾ ಬೇಕಂದರೆ ಇದು ಇದೆ. ಸೊ gm ಬೈ ಕೈನೆಟಿಕ್ ಎನರ್ಜಿ ಸಲುವಾಗಿ gm m ಬೈ 2 ಇಂಟು r ಪ್ಲಸ್ h. ಪೊಟೆನ್ಷಿಯಲ್ ಸಲುವಾಗಿ ಸೇಮ್ ಬರುತ್ತೆ, ಸೊ ಬೈ 2 ಆಗಲ್ಲ, ಇಂಟು 2 ಆಗುತ್ತೆ. ಸೊ -gm ಬೈ r ಪ್ಲಸ್ h. ಸೊ ಅದು ಇಂದ ನಾನು ಇಕ್ವೇಷನ್ ಹೇಳಿದ್ದೀನಿ, K is equals to -E, U is equals to 2E. ಮತ್ತು ಎಸ್ಕೇಪ್ ವೆಲಾಸಿಟಿ ಈಸ್ √2 times of orbital velocity. Escape velocity is √2 times of orbital velocity. ಸೊ ಎಸ್ಕೇಪ್ ಸ್ಪೀಡ್ ಹೇಳ್ಬೋದು ರಿಲೇಷನಲ್ಲಿ. ಸೊ ನೀಟ್ ಆರ್ JEE ಅಲ್ಲಿ ಕ್ವಶನ್ ಬಂದಿದೆ, ಇಂಪಾರ್ಟೆಂಟ್ ಇದೆ. ಸೊ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಅಗೇನ್ ಸೇಮ್ √2gm/r. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ gm ಇತ್ತು, ಅಲ್ಲಿ 2 ಬರುತ್ತೆ ಅಷ್ಟೇ. ಸೊ 2gm/r. ಮತ್ತು ಕೆಪ್ಲರ್ಸ್ ಲಾ ಕೂಡ ಇದ್ದಾವೆ, ಕೆಪ್ಲರ್ಸ್ ಲಾ ಬರುತ್ತೆ ನೆಕ್ಸ್ಟ್. ಕೆಪ್ಲರ್ಸ್ ಲಾ ಇದೆ. ಆ್ಯಂಗ್ಯುಲರ್ ಮೊಮೆಂಟಮ್ ಕನ್ಸರ್ವೇಷನ್ ಲೀಡ್ಸ್ ಟು ಕೆಪ್ಲರ್ ಸೆಕೆಂಡ್ ಲಾ ಥಿಯರಿ ಇದೆ. ಇದರಿಂದ ಇದು ಇಂಪಾರ್ಟೆಂಟ್ ರಿಲೇಷನ್ ಇದೆ. T² is directly proportional to a³ whenever force responsible for orbital motion obeys inverse square law. So square of time period is directly proportional to cube of average distance between planet and sun. Important formula ಇದೆ, ಯೂಸ್ ಆಗಿದೆ ಆಲ್ಮೋಸ್ಟ್ ಆಲ್. ಸೊ T² is directly proportional to a³. ಸೊ ಇದು ಪಾರ್ಟ್ 1 ಈ ಸಿನಾಪ್ಸಿಸ್ ಆಗಿದ್ದು. ಸೊ ಎಲ್ಲ ಫಸ್ಟ್ ಇಯರ್ NCERT ಪಾರ್ಟ್ 1 ಕಂಪ್ಲೀಟ್ ಸಿನಾಪ್ಸಿಸ್ ಹೇಳಿದ್ದೀನಿ. ಇನ್ನೂ ಡೀಟೇಲ್ಸ್ ಸ್ವಲ್ಪ ಹ್ಯಾಂಡ್ ರಿಟನ್ ಸಿನಾಪ್ಸಿಸ್ ಇದ್ದಾವೆ. ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಾರಿ ಫ್ರೆಂಡ್ಸ್, ವಿಡಿಯೋ ಲಾಂಗ್ ಆಗಿದೆ, ಬಟ್ ಭಾಳಷ್ಟು ಇಂಪಾರ್ಟೆಂಟ್. ಆಲ್ಮೋಸ್ಟ್ 1.5 hour, ಆಲ್ಮೋಸ್ಟ್ ಹಾಫ್ ಆನ್ ಅವರಲ್ಲಿ ನಾನು ಎಲ್ಲ ಫಸ್ಟ್ ಇಯರ್ ಪಾರ್ಟ್ 1 ಸಿನಾಪ್ಸಿಸ್ ಕವರ್ ಮಾಡಿದ್ದೀನಿ. ಇಷ್ಟು ಹೋದರೆ ನೀವು CET ಅಲ್ಲಿ 15 to 17 ಕ್ವಶನ್ಸ್ ಎಲ್ಲ ಅಟೆಂಪ್ಟ್ ಮಾಡ್ಬೋದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. All the very best. Study well. See you in the next video. Take care. Bye.